ಹಿಡಿದಿರ್ತಾರೆ. ಕುರುಕ್ಷೇತ್ರ ಕದನ ಕಣದಲ್ಲಿ ರಾಜ್ಯಸಭಾ ಸಮರಕ್ಕೆ ರಾಜ್ಯ ಕಾಂಗ್ರೆಸ್ ಯಾವ ರೀತಿಯಲ್ಲಿ ತಯಾರಾಗ್ತಾ ಇದೆ, ರೆಸಾರ್ಟ್ಗೆ ಶಾಸಕರನ್ನ ಕರ್ಕೊಂಡು ಬರೋದಂತೂ ಪಕ್ಕ ಆಗಿದೆ. ಸೋಮವಾರ ಸಾಯಂಕಾಲ ರೆಸಾರ್ಟ್ಗೆ ಶಾಸಕರನ್ನ ಶಿಫ್ಟ್ ಮಾಡ್ತಾರಂತೆ. ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಈ ಶಾಸಕರುಗಳ ಜವಾಬ್ದಾರಿ ಕೊಟ್ಟಿದ್ದಾರಂತೆ. ಹೇಗೆ ಆಯಾ ಜಿಲ್ಲೆ ಶಾಸಕರನ್ನ ಆಯಾ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಕರ್ಕೊಂಡ್ಬರ್ಬೇಕು ಅಂತ. ನೋಡಿ, ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಇವ್ರುಗಳನ್ನೆಲ್ಲ ನೇಮಕ ಮಾಡೋದು ಆಯಾ ಜಿಲ್ಲೆ ಅಭಿವೃದ್ಧಿ ಮಾಡಲಿ ಅಂತ. ಇವ್ರು ಮಾಡ್ತಾ ಇರೋ ಕೆಲಸ ಏನು, ಇವರಿಗೆ ಪಕ್ಷಗಳು ಕೊಡ್ತಾ ಇರೋ ಕೆಲಸ ಏನು ನೋಡಿ. ಸಿದ್ದರಾಮಯ್ಯ ಡಿ.ಕೆ. ಶಿವಕುಮಾರ್ ಸೂಚನೆ ಕೊಟ್ಟಿದ್ದಾರಂತೆ. ರೆಸಾರ್ಟ್ನಲ್ಲಿ ಶಾಸಕರಿಗೆ ಅಷ್ಟದಿಕ್ಪಾಲಕರು ಕಾವಲು ಹಾಕ್ತಾರಂತೆ. ಯಾರಪ್ಪ ಇವರ ಅಷ್ಟದಿಕ್ಪಾಲಕರು ಅಂತ ನೋಡಿದ್ರೆ 8 ಜನ ಉಸ್ತುವಾರಿಗಳಿಗೆ ಈ ಶಾಸಕರುಗಳ ಹೊಣೆಗಾರಿಕೆಯನ್ನ ಕೊಡಲಾಗಿದೆ. ಎಲ್ಲೂ ಓಡೋಗದೆ ಇರೋಂಗೆ ಹಿಡಿದಿಟ್ಕೊಬೇಕು ಇವ್ರನ್ನ. ಕೃಷ್ಣ ಬೈರೇಗೌಡ, ಬೈರತಿ ಸುರೇಶ್, ಅಭಿಷೇಕ್ ದತ್, ಎನ್.ಎ. ಹಾರಿಸ್, ಅಶೋಕ್ ಪಟ್ಟಣ್, ಸಲೀಂ ಅಹಮದ್, ಗೋವಿಂದರಾಜ್, ನಜೀರ್ ಅಹಮದ್, ಈ 8 ಜನಕ್ಕೆ ಶಾಸಕರನ್ನ ಎಲ್ಲೂ ಓಡೋಗದೆ ಇರಂಗೆ ಹಿಡಿದಿಟ್ಕೊಳ್ರಪ್ಪ ಅಂತ ಹೊಣೆ ಕೊಟ್ಟಿದ್ದಾರಂತೆ. ಇವ್ರುಗಳನ್ನೆಲ್ಲ ಜನಪ್ರತಿನಿಧಿಗಳು ಆಯ್ಕೆ ಮಾಡಿರೋ ಅಂಥದ್ದು ಜನರ ಕೆಲಸ ಮಾಡಲಿ ಅಂತ. ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರುಗಳು ಶಾಸಕರನ್ನ ಕುರಿಗಳ ತರ ಹಿಡಿದಿಡೋ ಕೆಲಸ ಮಾಡಬೇಕಾಗಿದೆ. ಇದು ರಾಜಕೀಯದ ವ್ಯಂಗ್ಯ, ರೈಟ್? ನಾವು ಸತೀಶ್ಗೆ ಹೋಗೋಣ. ಸತೀಶ್, 8 ಜನಕ್ಕೆ ಅಷ್ಟದಿಕ್ಪಾಲಕರ ಥರ 8 ಜನ ಸಚಿವರುಗಳಿಗೆ ಶಾಸಕರನ್ನ ರೆಸಾರ್ಟ್ನಲ್ಲಿ ಹಿಡಿದಿಡುವ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ ಅಂತ. ಸತೀಶ್, ಬಹುಶಃ ನೀವು ರಿಪೋರ್ಟಿಂಗ್ ಬಂದಾಗಿಂದಾನು ಅಥವಾ ನಾವು ಆಂಕರಿಂಗ್ ಬಂದಾಗಿಂದಾನು ಅದಕ್ಕಿಂತ 20-30 ವರ್ಷ ಹಿಂದಿಂದಾನು ನಾವು ಇದನ್ನು ನೋಡ್ತಾ ಇದ್ದೀವಿ ಕರ್ನಾಟಕದಲ್ಲಿ. ಈ ರೆಸಾರ್ಟ್ ಪಾಲಿಟಿಕ್ಸು, ಶಾಸಕರನ್ನ ಹಿಡಿದಿಟ್ಕೊಳ್ಳೋದು ಅಂತ. ಏನು ಕುರಿಗಳ ಥರ ಇದು ಬದಲಾವಣೆನೇ ಇಲ್ವಾ? ಕುದುರೆ ವ್ಯಾಪಾರದ ಥರ ಈ ರಾಜಕೀಯದಲ್ಲಿ ಇದು ಬದಲಾಗೋ ಚಾನ್ಸಸ್ಸೇ ಇಲ್ವಾ? ಈಗ ಕಾಂಗ್ರೆಸ್ನಲ್ಲಿ ಏನು ರಣತಂತ್ರ ಹೆಣಿಯಲಾಗ್ತಾ ಇದೆ? ಹೆಂಗ್ ಹಿಡಿದಿಟ್ಕೋತಾರಂತೆ ಶಾಸಕರನ್ನ? ಖಂಡಿತ ಶ್ರೀಲಕ್ಷ್ಮಿ, ನೀವು ಹೇಳಿದ್ದು ಕರೆಕ್ಟು. ಯಾಕಂದರೆ ಬಹಳ ವರ್ಷಗಳಿಂದ ಈ ರೀತಿಯ ರಾಜಕಾರಣ ನಡೀತಾನೆ ಬಂದಿದೆ. ಕುದುರೆ ವ್ಯಾಪಾರ, ರೆಸಾರ್ಟ್ ರಾಜಕಾರಣ, ಬೇರೆ ಬೇರೆ ರೀತಿಯ ತಮ್ಮ ಪಕ್ಷದ ಶಾಸಕರನ್ನು ಉಳಿಸ್ಕೊಳ್ಳಿಕ್ಕೆ ಸಾಕಷ್ಟು ಕಸರತ್ತನ್ನು ಮಾಡ್ತಾರೆ. ಯಾಕಂದರೆ ಹಿಂದೆ ನೋಡ್ಬೋದು, ಇತ್ತೀಚೆಗೆ 2008ರಿಂದ ನಾವು ನೋಡೋದಾದರೆ ಆಪರೇಷನ್ ಕಮಲ ಸಾಕಷ್ಟು ಸದ್ದು ಮಾಡ್ತು. ಆ ನಿಟ್ಟಿನಲ್ಲಿ ಅದು ಈಗ ಹೆಚ್ಚು ಮುನ್ನೆಲೆಗೆ ಬಂದಿದೆ. ಈಗ ರಾಜ್ಯಸಭಾ ಚುನಾವಣೆಗೂ ಕೂಡ ಅದು ಮುಂದುವರಿತಾ ಇದೆ. ಕಾಂಗ್ರೆಸ್ ತಮ್ಮ ಶಾಸಕರನ್ನು ಹಿಡಿದಿಟ್ಟುಕೊಳ್ಳಿಕ್ಕೆ 27ಕ್ಕೆ ಚುನಾವಣೆ ಇದೆ. ಹೀಗಾಗಿಯೇ ತಮ್ಮ ಯಾವುದೇ ಒಂದು ಮತ ಕೂಡ ಕ್ರಾಸ್ ವೋಟ್ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಎಚ್ಚರಿಕೆಯನ್ನು ವಹಿಸಿದ್ದಾರೆ. ಆ ನಿಟ್ಟಿನಲ್ಲಿ ರೆಸಾರ್ಟ್ ವಾಸ್ತವ್ಯಕ್ಕೆ ಈಗ ಮುಂದಾಗಿದ್ದಾರೆ. ಬೆಂಗಳೂರಿನ ಹೊರವಲಯದ ಒಂದು ರೆಸಾರ್ಟ್ನಲ್ಲಿ ತಮ್ಮೆಲ್ಲ ಶಾಸಕರನ್ನು 36 ಶಾಸಕರು ಮತ್ತು ಪಕ್ಷೇತರನ್ನು ಹಿಡಿದಿಟ್ಟುಕೊಳ್ಳುವ ಒಂದು ಪ್ರಯತ್ನವನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ಹೇಳ್ದೇ ಇರೋ ಹಾಗೆ ಕುಮಾರಸ್ವಾಮಿಯವರು ಮತ್ತು ವಿಜಯೇಂದ್ರ ಅವರು ಸಂಪರ್ಕ ಮಾಡ್ತಾ ಇದ್ದಾರೆ. ಒಂದು ವೇಳೆ ಅವ್ರ ಸಂಪರ್ಕಕ್ಕೆ ಮನವೊಲಿಕೆಯಾಗಿ ಯಾರಾದರೂ ಹೋಗ್ಬೋದಾ ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ರೆಸಾರ್ಟ್ ವಾಸ್ತವ್ಯವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಇಲ್ಲಿ ಪ್ರಮುಖವಾದ ಅಂಶವನ್ನು ಗಮನಿಸಬೇಕು. ಶುಕ್ರವಾರ ನಿನ್ನೆ ಅಧಿವೇಶನ ಮುಗಿಬೇಕಾಗಿತ್ತು, ಆದರೆ ಸೋಮವಾರಕ್ಕೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇದರಿಂದಿರುವ ಕಾರಣವೂ ಇಷ್ಟೇ. 2 ದಿನ ರಜೆ ಸಿಗುತ್ತೆ. ಶುಕ್ರವಾರ ಮುಗಿದ್ರೆ ಶನಿವಾರ, ಭಾನುವಾರ, ಸೋಮವಾರ 3 ದಿನ ಗ್ಯಾಪ್ ಇರುತ್ತೆ. ಆ ಸಂದರ್ಭದಲ್ಲಿ ಏನಾದರೂ ಶಾಸಕರು ಕೈ ಕೊಟ್ಟರೆ ಅನ್ನೋ ಕಾರಣಕ್ಕೋಸ್ಕರನೇ ಸೋಮವಾರದವರೆಗೂ ಅಧಿವೇಶನ ಮುಂದೂಡಿದ್ದಾರೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಅಧಿವೇಶನ ಮುಗಿದ ತಕ್ಷಣ ಅವನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ. ಅಲ್ಲಿ 8 ಮಂದಿ ಏನು ಉಸ್ತುವಾರಿ ಕೊಟ್ಟಿದ್ದಾರೆ, ಸಚಿವರಿಗೆ ಮತ್ತು ರಾಜಕೀಯ ಕಾರ್ಯದರ್ಶಿಗಳಿಗೆ, ಮುಖ್ಯ ಸಚೇತರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. 8 ಮಂದಿಗೆ ಎಲ್ಲ ಶಾಸಕರನ್ನು ಹಿಡಿದಿಟ್ಟುಕೊಳ್ಬೇಕು ಅಂತ. ಆ ಮುಖಾಂತರ ತಮ್ಮ ಮತವನ್ನು ತಮ್ಮ 3 ಅಭ್ಯರ್ಥಿಗಳಿಗೆ ಹಾಕಿಸ್ಬೇಕು, ಯಾವುದೇ ರೀತಿಯ ಅಡ್ಡಮತನ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಸಾಕಷ್ಟು ಮುನ್ನೆಚ್ಚರಿಕೆ ಕೈಗೊಂಡಿದ್ದಾರೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸತೀಶ್ ಡೀಟೇಲ್ಸ್ಗಾಗಿ. ರೈಟ್, ಈಗ ರಜೆ ಇದೆ ಅಂತ ಶನಿವಾರ ಭಾನುವಾರ ಶಾಸಕರುಗಳನ್ನ ಹಿಡಿದಿಡ್ಬೇಕಾಗಿದೆ. ಆದ್ರೆ ಈಗ ಆಬ್ಸೆಂಟ್ ಆಗದೆ ಇರ್ಲಿ ಅಂತ ಎಲ್ಲಾರನ್ನೂ ಒಂದ್ ಕಡೆ ಕೂಡಾಕಿ ಇಟ್ಕೊತಿದ್ದಾರೆ. ನೋಡಿ, ಇವರು ಕುರಿಗಳನ್ನು ಈ ತರ ಕೂಡಾಕಿ ಇಟ್ಕೊಳ್ಳಲ್ಲ. ರಾಜಕೀಯ ಪಕ್ಷಗಳ ಪರಿಸ್ಥಿತಿ ಅದಕ್ಕಿಂತ ಕಡೆ ಆಗಿದೆ. ರಾಜ್ಯಸಭಾ ಚುನಾವಣೆಗೆ ಆಬ್ಸೆಂಟ್ ಆದ್ರೂ ಕೂಡ ರಿಸಲ್ಟ್ ಉಲ್ಟಾ ಪಲ್ಟಾ ಆಗತ್ತೆ. ಹಾಗ ಆಗದೆ ಇರ್ಲಿ ಅಂತ ಈಗ ಶಾಸಕರನ್ನೆಲ್ಲ ಹಿಡಿದಿಟ್ಕೋತಾ ಇದ್ದಾರೆ. ಆದ್ರೆ ಅಲ್ಲಿ ಆಬ್ಸೆಂಟ್ ಆಗದೇನೂ ಅಲ್ಲಿ ಮತ ಅಸಿಂಧು ಮಾಡಕ್ಕೆ ಬರುತ್ತೆ. ಏನೇನಾಗುತ್ತೋ ಅವ್ರಿಗೆ ಗೊತ್ತು.